ನಮಸ್ಕಾರ ಸ್ನೇಹಿತರೆ. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಾಲ್ಯೂಮ್ ಪ್ರೊಫೈಲ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ಟ್ರೇಡಿಂಗ್ ಹೇಗೆ ಯೂಸ್ ಮಾಡ್ಕೊಬಹುದು ಅಂತ ಒಂದು ರಫ್ ಐಡಿಯಾ ಕೊಡ್ತೀನಿ. ಸೊ ನೀವೇನಾದ್ರು ಈ ಚಾನಲ್ಗೆ ಹೊಸಬ್ರಾಗಿ ಏನಾದ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದ್ರ ಜೊತೆಗೆ ಪಾಸಿಟಿವ್ ಕಮೆಂಟ್ಸ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಸ್ ಯೂಶುವಲ್ ನೀವು ರೆಗ್ಯುಲರ್ ವಿಸಿಟರ್ಸ್ ಆಗಿದ್ರೆ ನೆನ್ಪಿಟ್ಕೊಳ್ಳಿ, ಲೈಕ್ ಮಾಡಿ, ಪಾಸಿಟಿವ್ ಕಮೆಂಟ್ ಕೊಟ್ಟು ಅದ್ರ ಜೊತೆಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಈ ವಾಲ್ಯೂಮ್ ಪ್ರೊಫೈಲ್ ಅಂದ್ರೆ ಏನು ಅನ್ನೋ ಒಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ವಾಲ್ಯೂಮ್ ಪ್ರೊಫೈಲ್ ಅನ್ನೋದು ತುಂಬಾ ವಾಸ್ಟ್, ತುಂಬಾ ದೊಡ್ಡ ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಆದಷ್ಟು ಎಷ್ಟು ಸಿಂಪ್ಲಿಫೈಡ್ ವರ್ಷನ್ ಆಗುತ್ತೆ ಅಷ್ಟು ನಾನು ನೋಡಿ ಆಲ್ಮೋಸ್ಟ್ 2 weeks ರಿಸರ್ಚ್ ಮಾಡಿ ನಾನ್ ಸ್ವಲ್ಪ ಕಲ್ತ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ತೇನೆ. ಬಿಕಾಸ್ ಈ ಒಂದು ಕಾನ್ಸೆಪ್ಟ್ ನಾನು ಯೂಸ್ ಮಾಡ್ತಿಲ್ಲ. ಸೊ ಯಾರೋ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು ಅನ್ನೋ ಪರ್ಪಸ್ಗೋಸ್ಕರ ನಾನು ರಿಸರ್ಚ್ ಮಾಡಿ ಆಲ್ಮೋಸ್ಟ್ 1.5-2 weeks ಕಲ್ತು ಸಿಂಪ್ಲಿಫೈಡ್ ವರ್ಷನ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೆ. ಸೊ ಇಷ್ಟ ಆದ್ರೆ ಫಾಲೋ ಮಾಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ನಾಲೆಜ್ ತಿಳ್ಕೊಳ್ಳಿ, ಏನ್ ತಪ್ಪಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಡಿಸ್ಕ್ಲೇಮರ್ ಓದ್ಕೊಂಬಿಡಿ. ಡಿಸ್ಕ್ಲೇಮರ್ ಇಲ್ದಿರ ಯಾವ್ದೋ ಒಂದು ವಿಡಿಯೋನ ಅಥವಾ ಯಾವ್ದೋ ಒಂದು ಕಾನ್ಸೆಪ್ಟ್ ನ ಬ್ಲೈಂಡ್ ಆಗಿ ಫಾಲೋ ಮಾಡಕ್ ಹೋಗ್ಬೇಡಿ. ಫಾಲೋ ಮಾಡಿ ಏನಾದ್ರು ಲಾಸ್ ಆದ್ರೆ, ಪ್ರಾಫಿಟ್ ಆದ್ರೆ ನಾನಾಗ್ಲಿ ನನ್ನ ಕ್ಯಾಶ್ ಅಂಡ್ ಮೆಂಬರ್ಸ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ. ಓಕೆ, ಸೊ ಈ ವಾಲ್ಯೂಮ್ ಪ್ರೊಫೈಲ್ ಅಂತ ಹೇಳಿದ್ರೆ ಸ್ನೇಹಿತರೆ ತುಂಬಾ ಸಿಂಪಲ್ ವರ್ಷನ್ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ಎಕ್ಸಾಂಪಲ್ ನೀವು ಯಾವ್ದೇ ಒಂದು ಸ್ಟಾಕ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಕ್ಯಾಂಡಲ್ಸ್ಟಿಕ್ಸ್ ಈ ರೀತಿ ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಕೆಳಗಡೆ ನಿಮ್ಗೆ ವಾಲ್ಯೂಮ್ ನೋಡ್ತಾ ಇರ್ತಾರೆ, ಈ ರೀತಿ ವಾಲ್ಯೂಮ್ ನೋಡ್ತಾ ಇರ್ತಾರೆ, ಕರೆಕ್ಟಾ? ಸೊ ಈ ವಾಲ್ಯೂಮ್ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂದ್ರೆ ಟೈಮ್ ಬೇಸಿಸ್ ಮೇಲೆ ಪ್ರಿಂಟ್ ಆಗುತ್ತೆ. ಸೊ ಇದೇನಾದ್ರು ಪ್ರೈಸ್ ಬೇಸಿಸ್ ಮೇಲೆ ಯಾವ ಪ್ರೈಸ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಟ್ರೇಡ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಕ್ಸಾಂಪಲ್ 100 ರೂಪಾಯಿಗೆ 1,000 ಕ್ವಾಂಟಿಟಿ ಟ್ರೇಡ್ ಆಗಿತ್ತು ಅಂತ ಹೇಳಿದ್ರೆ ಹೈಯೆಸ್ಟ್ ಅದೇ ಟ್ರೇಡಿಂಗ್ ಅಂದ್ರೆ ದಟ್ ಮೀನ್ಸ್ ಚಾನ್ಸಸ್ ಆರ್ ದೇರ್ ದಟ್ ಸ್ಟಾಕ್ ಮೈಟ್ ಬಿ ಅಥವಾ ಸ್ಟಾಕ್ ಏನಾದ್ರು ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ನಿಮ್ಗೆ ಒಂದು ರಫ್ ಐಡಿಯಾ ಬರುತ್ತೆ. ಓಕೆ, ಈ ಪ್ರೈಸ್ ಎಲ್ಲರೂ ಹೆವಿ ವಾಲ್ಯೂಮ್ ಬೈ ಮಾಡ್ತಿದ್ದಾರೆ ಅಂತ ಒಂದು ರಫ್ ಐಡಿಯಾ ಬರುತ್ತೆ. ಸೊ ಅದುವೇ ನಮ್ಮ ಈ ವಾಲ್ಯೂಮ್ ಪ್ರೊಫೈಲ್. ಕ್ಲಿಯರ್, ಏನ್ ಕನ್ಫ್ಯೂಷನ್ ಆಗೋಕ್ ಹೋಗ್ಬೇಡಿ, ನಿಮಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಐಡಿಯಾ ಸಹ ಬರುತ್ತೆ. ಓಕೆ ಓಕೆ ಸೊ ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಪ್ರಿಂಟ್ ಆಗೋದು ನಾಟ್ ಬೇಸ್ಡ್ ಆನ್ ಟೈಮ್, ಇಟ್ ಇಸ್ ಬೇಸ್ಡ್ ಆನ್ ದ ಪ್ರೈಸ್. ಎಷ್ಟೆಷ್ಟು ಪ್ರೈಸ್ಗೆ ಯಾವ ಎಷ್ಟೆಷ್ಟು ಕ್ವಾಂಟಿಟಿಗಳು ಟ್ರೇಡ್ ಆಗಿದೆ ಅಂತ ನಿಮ್ಗೆ ಚಾರ್ಟ್ ಮೇಲೆ ಕೊಡುವಂತ ಒಂದು ಕಾನ್ಸೆಪ್ಟ್ ಈ ನಮ್ಮ ವಾಲ್ಯೂಮ್ ಪ್ರೊಫೈಲ್. ಓಕೆ, ಸೊ ಇದರಿಂದ ಹೆಂಗ್ ಹೆಲ್ಪ್ ಆಗ್ಬೋದು ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ವಿಡಿಯೋ ನೋಡ್ತಾ ಇರಿ, ಖಂಡಿತವಾಗಿ ನಿಮ್ಗೆ ಆ ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಅದ್ರ ಬೇಸಿಸ್ ಮೇಲೆ ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟ್ರೇಡಿಂಗ್ ಯಾವ ಪ್ರೈಸ್ಗೆ ಆಗಿದೆ ಅಂತ ಹೇಳೋದ್ರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಈ ಒಂದು ಸ್ಟಾಕ್ ಪ್ರಾಬಬಲಿ ಅಪ್ ಮೂಮೆಂಟ್ ಅಥವಾ ಡೌನ್ ಮೂಮೆಂಟ್ ಹೋಗಬಹುದಾ ಅಂತ ಒಂದು ರಫ್ ಎಸ್ಟಿಮೇಟ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಇಂಡಿಕೇಟರ್ ಯೂಸ್ ಮಾಡಿದ್ರು ಅದು 100% ಅಕ್ಯುರೇಸಿ ಕೊಡೋದಿಲ್ಲ. ಇಟ್ ಇಸ್ ರಫ್ ಎಸ್ಟಿಮೇಷನ್, ಅರೌಂಡ್ 80% ಅಕ್ಯುರೇಸಿ ಕೊಡಬಹುದು ಅನ್ನೋದು ಬಿಟ್ರೆ ಯಾವುದೇ ಒಂದು ಇಂಡಿಕೇಟರ್ 100% ಕೊಡೋದಿಲ್ಲ, ಇನ್ಕ್ಲೂಡಿಂಗ್ ದಿ ವಾಲ್ಯೂಮ್ ಪ್ರೊಫೈಲ್. ಓಕೆ, ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ, ಅದೊಂದು ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ ಇನಿಷಿಯಲ್ ನೀವು ಪ್ರಾಕ್ಟೀಸ್ ಮಾಡಿ 100% ಸಕ್ಸಸ್ ಬರಬೇಕು ಅಂತ ನೀವು ಪ್ಲಾನ್ ಮಾಡಿದ್ರೆ 100% ಆ ರೀತಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳೋಕೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನೆನ್ನೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೆ. ಸೊ ಸ್ಟ್ರಾಟಜಿ, ಬೇರೆಯವ್ರ ಸ್ಟ್ರಾಟಜಿ ಫಾಲೋ ಮಾಡಿ ಯಾವ ರೀತಿ ಅದು ಫ್ಲಾಪ್ ಆಗ್ತಿದೆ ಅಂತ ಫಾಲೋ ಮಾಡಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಅದೇ ಈ ನಮ್ಮ ಈಗ ಕಾನ್ಸೆಪ್ಟ್ ಸಹ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾವುದೇ ಒಂದು ಇಂಡಿಕೇಟರ್ ಫಾಲೋ ಮಾಡಿದ್ರೆ ಸಕ್ಸಸ್ ಕೊಡುತ್ತೆ ಅಂತ ಯಾರು ಹೇಳಕ್ಕೆ ಬರೋದಿಲ್ಲ. ಓಕೆ, ಅದ್ರ ಜೊತೆಗೆ ಈ ಒಂದು ಇಂಡಿಕೇಟರ್ ನ ಯಾವ ಟೈಮ್ ಫ್ರೇಮ್ ಬೇಕಾದ್ರೆ ಟೈಮ್ ಬೇಸಿಸ್ ಮೇಲೆ ಬೇಕಾದ್ರೆ ಟೈಮ್ ಫ್ರೇಮ್ ಬೇಸಿಸ್ ಮೇಲೆ ಯೂಸ್ ಮಾಡಬಹುದು. 5-10 ಮಿನಿಟ್ 20 ಮಿನಿಟ್ಸ್ ಸಹ ಯೂಸ್ ಮಾಡಬಹುದು. ಬಟ್ ನನ್ನ ಒಂದು ಸಜೆಷನ್ ಅಂತ ಹೇಳಿದ್ರೆ ಹೈಯೆಸ್ಟ್ ಟೈಮ್ ಫ್ರೇಮ್ ನಿಮ್ಗೆ ಮ್ಯಾಕ್ಸಿಮಮ್, ಎಕ್ಸಾಂಪಲ್ ನೀವು ಇಂಟ್ರಾಡೇ ಮಾಡಿದ್ರೆ ಆಬ್ವಿಯಸ್ಲಿ ನಾನು ಸುಮಾರು ಸಲ 5 ಮಿನಿಟ್ಸ್ ಸಜೆಸ್ಟ್ ಮಾಡ್ತೀನಿ. ಸೊ ನೀವು ವಾಲ್ಯೂಮ್ ಪ್ರೊಫೈಲ್ ಅನ್ನು ಯೂಸ್ ಮಾಡಿದ್ರೆ 10 ಮಿನಿಟ್ಸ್ 15 ಮಿನಿಟ್ಸ್ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಇನ್ ಕೇಸ್ ನಾನು ಲಾಂಗ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಏನಾದ್ರು ಮಾಡ್ತೀರಾ ಅಂತ ಏನಾದ್ರು ಪ್ಲಾನ್ ಇತ್ತು ಅಂದ್ರೆ 1 day to 1 week ಯೂಸ್ ಮಾಡೋದು ಸಹ ತುಂಬಾ ಒಳ್ಳೆಯ ಒಂದು ಅಕ್ಯುರೇಸಿ ಕೊಡುತ್ತೆ ಈ ನಮ್ಮ ವಾಲ್ಯೂಮ್ ಪ್ರೊಫೈಲ್ ಅನ್ನುವ ಇಂಡಿಕೇಟರ್. ಓಕೆ, ಅದ್ರ ಜೊತೆಗೆ ಈ ವಾಲ್ಯೂಮ್ ಪ್ರೊಫೈಲ್ ನಾಟ್ ಓನ್ಲಿ ಆನ್ ಸ್ಟಾಕ್ ಆಗಿರ್ಬೋದು, ಈಕ್ವಿಟಿ ಆಗಿರ್ಬೋದು, ಆ ರೀತಿ ಒಂದು ಕನ್ಫ್ಯೂಷನ್ಸ್ ಬರ್ಬಾರ್ದು. ಯಾವ ಪ್ರಾಡಕ್ಟ್ ಅಲ್ಲಿ ಬೇಕಾದ್ರೂ ಹಾಕಿ, ಬಿಕಾಸ್ ಹ್ಯೂಮನ್ ಸೈಕಾಲಜಿ ಸೇಮ್ ಇರೋದ್ರಿಂದ ನಿಮಗೆ ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಯಾವುದೇ ಕಮಾಡಿಟಿ ಆಗಿರ್ಬೋದು, ಕರೆನ್ಸಿ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್, ಫೈನಾನ್ಷಿಯಲ್ ಪ್ರಾಡಕ್ಟ್ ಮೇಲೆ ಹಾಕೋದು ಸಹ ನಿಮಗೆ ಅಕ್ಯುರೇಸಿ ಚೆನ್ನಾಗಿ ಕೊಡುತ್ತೆ. ಓಕೆ, ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಚಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಈಗ ಒಂದು ಟ್ರೇಡಿಂಗ್ ಮಾಡಿದ್ರೆ ಯಾವ ರೀತಿ ಒಂದು ಟ್ರೇಡಿಂಗ್ ಮಾಡ್ತೀವಿ ಅಂತ ಒಂದು ಐಡಿಯಾ ಬರ್ಬೇಕು ನಿಮಗೆ. ಎಕ್ಸಾಂಪಲ್ ವಾಲ್ಯೂಮ್ ಪ್ರೊಫೈಲ್ ಹಾಕ್ಬಿಟ್ಟಿದ್ದೀನಿ, ಇಲ್ಲಿ ಡಿಲೀಟ್ ಮಾಡ್ಬಿಡ್ತೀನಿ, ಸೊ ಕನ್ಫ್ಯೂಷನ್ ಆಗ್ಬೋದು. ಓಕೆ, ಸೊ ಸುಮಾರು ಸಲ ಇದು ನಾನು ಅಪ್ ಸ್ಟಾಕ್ ಅಲ್ಲಿ ಲಾಗಿನ್ ಆಗಿದ್ದೀನಿ. ಯಾವ ಒಂದು ಸ್ಟಾಕ್, ರಿಲಯನ್ಸ್ ಅನ್ನೋ ಸ್ಟಾಕ್. ಓಕೆ, ಸೊ ಟೈಮ್ ಫ್ರೇಮ್ ಸಹ ನೋಡ್ಕೊಂಬಿಡಿ, ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ತಗೊಂಡಿದ್ದೀನಿ ಇಲ್ಲಿ. ಸೊ ಈ ಡೈಲಿ ಟೈಮ್ ಫ್ರೇಮ್ ಪ್ರಕಾರ ಎಷ್ಟೆಷ್ಟು ವಾಲ್ಯೂಮ್ ಯಾವ ಡೇಟ್ಗೆ ಟ್ರೇಡಿಂಗ್ ಆಗಿದೆ ಅಂತ ನಾವು ಈ ಒಂದು ಕಾಲಮ್ ಅಲ್ಲಿ ನೋಡ್ತೀವಿ. ನೋಡಿ, ವಾಲ್ಯೂಮ್ಸ್ ನೋಡಿ, ಸೆಲ್ ವಾಲ್ಯೂಮು, ಬೈ ವಾಲ್ಯೂಮು, ಸೆಲ್ ವಾಲ್ಯೂಮ್. ಇದು ಬೇಸ್ ಮೇಲೆ ನೀವೇನ್ ಅನ್ಕೊಂತೀರಾ? ಓಕೆ, ಸ್ಟಾಕ್ ನೆಕ್ಸ್ಟ್ ಹೆವಿ ಸೆಲ್ಲಿಂಗ್ ಆಗಿದೆ, ನೆಕ್ಸ್ಟ್ ಬೀಳುವಂತ ಚಾನ್ಸಸ್ ಇರುತ್ತೆ. ಸ್ಟಾಕ್ ಹೆವಿ ಬೈಯಿಂಗ್ ಆಗಿದೆ, ನೆಕ್ಸ್ಟ್ ಅಪ್ ಮೂವ್ಮೆಂಟ್ ಆಗುತ್ತೆ ಅಂತ ಚಾನ್ಸಸ್ ಅಂತ ನೀವು ಅನ್ಕೊಂತೀರಾ ಬೇಸ್ಡ್ ಆನ್ ಟೈಮ್. ಓಕೆ, ಇದುವೇ ಯಾವ ಪ್ರೈಸ್ಗೆ ಬೈ ಮಾಡಿದ್ರೆ ಎಷ್ಟೆಷ್ಟು ಕ್ವಾಂಟಿಟಿ ಬೈ ಮಾಡಿದ್ರೆ ಅಂತ ತಿಳ್ಕೊಬೇಕಂದ್ರೆ ಏನ್ ಮಾಡ್ತೀರಾ? ಎಕ್ಸಾಕ್ಟ್ಲಿ ವಾಲ್ಯೂಮ್ ಪ್ರೊಫೈಲ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀರಾ. ಓಕೆ, ಸೊ ನಿಮ್ಮ ಅಂದ್ರೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಗೆ ಲಾಗಿನ್ ಆಗಿ ಈ ಒಂದು ಸ್ಟಡೀಸ್ ಬಂದು ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ವಾಲ್ಯೂಮ್ ಪ್ರೊಫೈಲ್ ಅಂತ ಜಸ್ಟ್ ಕ್ಲಿಕ್ ಮಾಡಿ ಡಿಫಾಲ್ಟ್ ಆಗಿ ಎಲ್ಲಿ ಬರುತ್ತೆ ನೋಡಿ. ಇನ್ಸ್ಟೆಡ್ ಆಫ್ ಪ್ರೈಸಸ್ ಟೈಮ್ ಬೇಸಿಸ್ ಮೇಲೆಕ್ಕಿಂತ
ಪ್ರೈಸ್ ಬೇಸಿಸ್ ಮೇಲೆ ಕೊಡೋದ್ರಿಂದ ಯಾವ ಪ್ರೈಸ್ಗೆ ಎಷ್ಟೆಷ್ಟು ಕ್ವಾಂಟಿಟಿಗಳು ಟ್ರೇಡಿಂಗ್ ಆಗಿದೆ ಅಂತ ಗೊತ್ತಾಗ್ತಿದೆ. ಓಕೆ, ರಿಲಯನ್ಸ್ ಅನ್ನೋ ಸ್ಟಾಕ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಟ್ರೇಡ್ ಆಗಿರೋದು ಬಂದು ಈ ಪ್ರೈಸ್ ಅಲ್ಲಿ. ಯಾವ ಪ್ರೈಸ್ ಇದು? ಅದಾದ್ರೆ 1400 to 1500 ಅಂತ ಅನ್ಕೊಳ್ಳಿ. ಸೊ 1500 ಅಲ್ಲಿ ಅಥವಾ 1450 ಅಲ್ಲಿ ಹೈಯೆಸ್ಟ್ ಟ್ರೇಡಿಂಗ್ ಆಗಿದೆ, ಹೈಯೆಸ್ಟ್ ಬೈಯಿಂಗ್ ಆಗಿರೋದ್ರಿಂದ ನೆಕ್ಸ್ಟ್ ಸೆಷನ್ ನೋಡಿ ಸೂಪರ್ ಡೂಪರ್ ಆಗಿ ಅಪ್ ಹೋಗಿದೆ. ಸೊ ಇದುವೇ ನಮ್ಮ ವಾಲ್ಯೂಮ್ ಪ್ರೊಫೈಲ್. ಸತೀಶ್ ಅವರು ಇಷ್ಟು ಸಿಂಪಲ್ ಆಗಿದ್ರೆ ನಾವು ಎಲ್ಲರೂ ಇದೇ ಯೂಸ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದ್ರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಅದಕ್ಕೆ ನಾನು ಆಲ್ಮೋಸ್ಟ್ 1.5 week 2 weeks ತಗೊಂಡು ಕಲ್ತಿದ್ದೀನಿ, ಈ ಒಂದು ಕಾನ್ಸೆಪ್ಟ್ ನ ಕಲ್ತಿದ್ದೀನಿ. ಅಂದ್ರೆ ರಫ್ ಈ ಚಾರ್ಟ್ ಬರೋಕ್ಕಿಂತ ಮುಂಚೆ ಕೆಲವೊಂದು ಈ ನಮ್ಮ ವಾಲ್ಯೂಮ್ ಪ್ರೊಫೈಲ್ ಇರುವಂತ ಕಾನ್ಸೆಪ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಈ ಒಂದು ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ ಇದೆ ಸ್ನೇಹಿತರೆ. ಬಿಕಾಸ್ ನೋಡಿದ ತಕ್ಷಣ ನಾನು ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಈಸಿ ಅಂತ ಅನ್ಸಿರ್ಬೋದು, ಬಟ್ ಅದನ್ನ ಹೆಂಗ್ ಅನಲೈಸ್ ಮಾಡ್ತೀನಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸಕ್ಸಸ್ ರೇಷಿಯೋ ಡಿಪೆಂಡ್ ಆಗಿರುತ್ತೆ. ಸೊ ಈ ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿರೋದು ಪಾಯಿಂಟ್ ಆಫ್ ಕಂಟ್ರೋಲ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಈ ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ರೆ ಯಾವ ಪ್ರೈಸ್ ಅಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಟ್ರೇಡ್ ಆಗಿದೆ ಅನ್ನುವ ಒಂದು ಲಾಜಿಕ್ ನಮ್ಮ ಈ ಒಂದು ಪಾಯಿಂಟ್ ಆಫ್ ಕಂಟ್ರೋಲ್, POC ಅಂತ ಕರೀತಾರೆ. ಓಕೆ, ಈ ನಾನು ಎಕ್ಸಾಂಪಲ್ ತಗೊಂಡ್ರೆ ಹೈಯೆಸ್ಟ್ ಈ ರೀತಿ ನಾವು ಮುಖ ನಾವು ಟಾಪ್ ಅಲ್ಲಿ ಮೂವ್ ಮಾಡ್ತೀನಿ. ಓಕೆ, ಈ ಒಂದು ಚಾರ್ಟ್ ನೋಡಿದ ತಕ್ಷಣ ಹೈಯೆಸ್ಟ್ ಎಲ್ಲಿ ಟ್ರೇಡ್ ಆಗಿದೆ ಅಂತ ಗೊತ್ತಾಗ್ತಿದೆ ಈ ಒಂದು ಲೈನ್ ಅಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಯುವರ್ ಪಾಯಿಂಟ್ ಆಫ್ ಕಂಟ್ರೋಲ್. ಓಕೆ, ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ಹೈಯೆಸ್ಟ್ ವಾಲ್ಯೂಮ್ ಈ ಒಂದು ಎಷ್ಟು ಎಂಟೈರ್ ಈ ಒಂದು ವ್ಯೂ ನೋಡ್ತಾ ಇದ್ರಲ್ಲ, ಈ ವ್ಯೂ ಅಲ್ಲಿ ಹೈಯೆಸ್ಟ್ ಟ್ರೇಡ್ ಆಗಿರೋದು ಒಂದು ಪಾಯಿಂಟ್ ಆಫ್ ಕಂಟ್ರೋಲ್. ಕಂಟ್ರೋಲ್ ಎಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ಪ್ರೈಸ್ ಅಲ್ಲಿ ಹೈಯೆಸ್ಟ್ ಬೈಯರ್ಸ್ ಅಥವಾ ಸೆಲ್ಲರ್ಸ್ ಡಿಪೆಂಡಿಂಗ್ ಆನ್ ದಿ ಮಾರ್ಕೆಟ್ ಕಂಡೀಷನ್, ಡಿಪೆಂಡಿಂಗ್ ಆನ್ ದಿ ಸ್ಟಾಕ್ ಮೂವ್ಮೆಂಟ್ ಬೇಸಿಸ್ ಮೇಲೆ ಆಗಿದೆ ಅಂತ ನೀವು ಡಿಸೈಡ್ ಮಾಡ್ತೀರಾ. ಇದನ್ನ ನಾವು ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಕರಿತೀರಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದೊಂದು ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಬಟ್ ಆದಷ್ಟು ಸಿಂಪ್ಲಿಫೈಡ್ ವರ್ಷನ್ ಮಾಡಿ ಫಾಸ್ಟ್ ಆಗಿ ಟ್ರೈ ಮಾಡ್ತೀನಿ. ಸೊ ನಿಮಗೆ ಕಲ್ತ್ಕೊಳ್ಳಿ ಅನ್ನೋ ಪರ್ಪಸ್ಗೋಸ್ಕರ ಇದು ಪಾಯಿಂಟ್ ಆಫ್ ಕಂಟ್ರೋಲ್. ನೆಕ್ಸ್ಟ್ ಬಂದು ಪ್ರೊಫೈಲ್ ಹೈ ಅಂತ ನಾವು ಕರಿತೀರಿ. ಅದ್ರ ಬಂದು ಸಿಂಪಲ್ ಈ ಸೇಮ್ ಲಾಜಿಕಲ್ ನಾನು ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಿದ ಪಾಯಿಂಟ್ ಆಫ್ ಕಂಟ್ರೋಲ್, ಅದೇ ಕಾನ್ಸೆಪ್ಟ್ ಅಲ್ಲಿ ಬರುವಂತ ಒಂದು ಲಿಂಕ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಏನಂತಂದ್ರೆ ಪ್ರೊಫೈಲ್ ಹೈ ಅಂತ ಕರೀತೀವಿ. ಇದೇನಂತಂದ್ರೆ ಹೈಯೆಸ್ಟ್ ರೀಚ್ಡ್ ಪ್ರೈಸ್ ಲೆವೆಲ್ ಡ್ಯೂರಿಂಗ್ ದ ಸ್ಪೆಸಿಫೈಡ್ ಟೈಮ್ ಪೀರಿಯಡ್. ಪ್ರೊಫೈಲ್ ಲೋ ಅಂತಂದ್ರೆ ಲೋಯೆಸ್ಟ್ ಪ್ರೈಸ್ ರೀಚ್ಡ್ ಡ್ಯೂರಿಂಗ್ ದ ಸ್ಪೆಸಿಫೈಡ್ ಪೀರಿಯಡ್. ಈ ಎಕ್ಸಾಂಪಲ್ ನಾನು ತಗೊಂಡ್ರೆ ಹೈಯೆಸ್ಟ್ ಎಲ್ಲಾಗಿದೆ, ಇಲ್ಲಾಗಿದೆ. ಲೋಯೆಸ್ಟ್ ಎಲ್ಲಾಗಿದೆ, ಇಲ್ಲಾಗಿದೆ. ಇಲ್ಲಿ ಅಥವಾ ಇಲ್ಲಾಗಿದೆ ಅಂತ ನೀವು ನೋಡ್ತೀರಾ. ದಟ್ ಈಸ್ ಯುವರ್ ಪ್ರೊಫೈಲ್ ಹೈ ಮತ್ತೆ ಪ್ರೊಫೈಲ್ ಲೋ. ನೆನ್ಪಿಟ್ಕೊಳ್ಳಿ, ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ರೆ ಹೈಯೆಸ್ಟ್ ಪ್ರೈಸ್ ಎಲ್ಲಿ ಟ್ರೇಡ್ ಆಗಿದೆ ಅನ್ನೋದು ಪಾಯಿಂಟ್ ಆಫ್ ಕಂಟ್ರೋಲ್. ಅದು ಬಿಟ್ಟು ನೆಕ್ಸ್ಟ್ ಹೈಯೆಸ್ಟ್ ವಾಲ್ಯೂಮ್ ಎಲ್ಲಿ ಟ್ರೇಡ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಪ್ರೊಫೈಲ್ ಹೈ ಅಂತ ಕರೀತಾರೆ. ಈ ಎಕ್ಸಾಂಪಲ್ ಹೈಯೆಸ್ಟ್ ನೆಕ್ಸ್ಟ್ ಟ್ರೇಡ್ ಆಗಿರೋದು ಇಲ್ಲಿ, ಲೋಯೆಸ್ಟ್ ಎಲ್ಲಿ ಟ್ರೇಡ್ ಆಗಿದೆ ಅಂದ್ರೆ ಪ್ರಾಬಬಲಿ ಈ ಒಂದು ಪಾಯಿಂಟ್ ಅಥವಾ ಈ ಒಂದು ಪಾಯಿಂಟ್ ಡಿಪೆಂಡಿಂಗ್ ಆನ್ ಇಲ್ಲಿ ನೋಡಿ ಲೋಯೆಸ್ಟ್ ಟ್ರೇಡ್ ಆಗಿರೋದು ಇಲ್ಲಿ. ಸೊ ದಿಸ್ ಇಸ್ ಯುವರ್ ಪ್ರೊಫೈಲ್ ಲೋ ಅಂತ ಕರೀತಾರೆ. ಅದನ್ನ ಬಿಟ್ಟು ವ್ಯಾಲ್ಯೂ ಏರಿಯಾ ಅಂತ ಹೇಳಿದ್ರೆ the range of price levels in which the specified percentage, that is your 70% of all the volume was traded during the period. Okay, ಅಲ್ಲಿಗೆ ಅರ್ಥ ಏನಂತ ಹೇಳಿದ್ರೆ ಹೈಯೆಸ್ಟ್ ವಾಲ್ಯೂಮ್ ಎಂಟೈರ್ ರೇಂಜ್ ಅಲ್ಲಿ ಏನ್ ಟ್ರೇಡಿಂಗ್ ಆಗಿದೆ ಇದರಲ್ಲಿ ಹೈಯೆಸ್ಟ್ 70% ಯಾವ ಏರಿಯಾದಲ್ಲಿ ಆಗಿದೆ ಅಂತ ನೀವೇನಾದ್ರು ತಿಳ್ಕೊಬೇಕಂತ ಹೇಳಿದ್ರೆ, ಎಕ್ಸಾಂಪಲ್ ಅನ್ಕೊಳ್ಳಿ, ಈ ಏರಿಯಾದಲ್ಲಿ ಹೈಯೆಸ್ಟ್ ಟ್ರೇಡಿಂಗ್ ಆಗಿದೆ ಅಂತ ಅನ್ಕೊಳ್ಳಿ. ಜಸ್ಟ್ ಅನ್ ಎಕ್ಸಾಂಪಲ್, ಈ ಏರಿಯಾದಲ್ಲಿ ಹೈಯೆಸ್ಟ್ ಆಗಿದೆ ಅಂತ ಹೇಳಿದ್ರೆ ದಿಸ್ ವಿಲ್ ಬಿಕಮ್ ಯುವರ್ ವ್ಯಾಲ್ಯೂ ಏರಿಯಾ. ನೋಡಿ ಮತ್ತೊಂದ್ಸಲ ಹೇಳ್ತಾ ಇದೀನಿ, ದ ರೇಂಜ್ ಆಫ್ ಪ್ರೈಸ್ ಲೆವೆಲ್ಸ್ ಇನ್ ವಿಚ್ ಸ್ಪೆಸಿಫೈಡ್ ಪರ್ಸೆಂಟೇಜ್ ಆಫ್ ಸ್ಪೆಸಿಫೈಡ್ ಆಫ್ ಆಲ್ ವಾಲ್ಯೂಮ್ ಟ್ರೇಡೆಡ್ ಡ್ಯೂರಿಂಗ್ ದ ಟೈಮ್ ಪೀರಿಯಡ್. ಒಂದು ಟೈಮ್ ಪೀರಿಯಡ್ ತಗೊಂತಾರೆ ನಿಮ್ಮ ಚಾರ್ಟ್ ಬೇಸಿಸ್ ಮೇಲೆ, ಆ ಟೈಮ್ ಪೀರಿಯಡ್ ಬೇಸಿಸ್ ಮೇಲೆ ಹೈಯೆಸ್ಟ್ ಅಂದ್ರೆ 70% ಆಫ್ ವಾಲ್ಯೂಮ್ ಎಲ್ಲಿ ಟ್ರೇಡ್ ಆಗಿದೆ ಅಂತ ನೀವು ತಿಳ್ಕೊಂಡ್ರೆ ದಟ್ ಇಸ್ ಕಾಲ್ಡ್ as ವ್ಯಾಲ್ಯೂ ಏರಿಯಾ. ವ್ಯಾಲ್ಯೂ ಏರಿಯಾ ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಟ್ರೇಡಿಂಗ್ ಆ ಒಂದು ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಆಗ್ತಿದೆ, ಅಲ್ಲಿಗೆ ನಾನು ಆ ರೇಂಜ್ ಅಲ್ಲೇ ಇರಬೇಕು ಅಂತ ನೀವು ಡಿಸಿಷನ್ ತಗೊಂಡ್ರೆ, ಅದನ್ನ ಬಿಟ್ಟು ಔಟ್ ಆಫ್ ದ ರೇಂಜ್ ಬಂತು ಅಂದ್ರೆ ಆಬ್ವಿಯಸ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ದಟ್ ಇಸ್ ವಾಟ್ ಇಸ್ ಅ ಲಾಜಿಕ್. ಓಕೆ, ಅದ್ರ ಜೊತೆಗೆ ವ್ಯಾಲ್ಯೂ ಏರಿಯಾ ಹೈ ಮತ್ತೆ ವ್ಯಾಲ್ಯೂ ಏರಿಯಾ ಲೋ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೈಯೆಸ್ಟ್ ಪ್ರೈಸ್ ಲೆವೆಲ್ ವಿತ್ ಇನ್ ವ್ಯಾಲ್ಯೂ ಏರಿಯಾ. ನೆನ್ಪಿಟ್ಕೊಳ್ಳಿ, ನೋಡಿ ಇಲ್ಲಿ ಲಿಂಕ್ ಕೊಡ್ತಾ ಇದೀನಿ ನೋಡಿ, ವಿತ್ ಇನ್ ವ್ಯಾಲ್ಯೂ ಏರಿಯಾ ನಾನು 70% ಅಂತ ಹೇಳಿದೆ. ಸೊ ಈ 70% ಅಲ್ಲಿ ಹೈಯೆಸ್ಟ್ ಎಲ್ಲಾಗಿದೆ, ಲೋಯೆಸ್ಟ್ ಎಲ್ಲಾಗಿದೆ ಅಂತ ನೀವು ತಿಳ್ಕೊಂಡ್ರೆ ದಟ್ ಈಸ್ ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೋ ಅಂತ ಕರೀತಾರೆ. ಕಾನ್ಸೆಪ್ಟ್ ಅರ್ಥ ಆಗಿದೆ, ತುಂಬಾ ಇಂಪಾರ್ಟೆಂಟ್. ಪಾಯಿಂಟ್ ಆಫ್ ಕಂಟ್ರೋಲ್ ಇಸ್ ಹೈಯೆಸ್ಟ್ ಟ್ರೇಡ್ ಎಲ್ಲಾಗಿದೆ ಅಂತ, ಪ್ರೊಫೈಲ್ ಹೈ ಪ್ರೊಫೈಲ್ ಲೋ ಬಂತ ಹೇಳಿದ್ರೆ ಒಂದು ಸ್ಪೆಸಿಫಿಕ್ ಟೈಮ್ ಬೇಸಿಸ್ ಮೇಲೆ ಹೈಯೆಸ್ಟ್ ಪ್ರೈಸ್ ಎಲ್ಲಿ ರೀಚ್ ಆಗಿದೆ, ಲೋಯೆಸ್ಟ್ ಪ್ರೈಸ್ ಎಲ್ಲಿ ರೀಚ್ ಆಗಿದೆ ಅಂತ ಅರ್ಥ. ಈ ಒಂದು ಓವರ್ ಆಲ್ ಟ್ರೇಡಿಂಗ್ ಅಲ್ಲಿ 70% ಆಫ್ ದ ವಾಲ್ಯೂಮ್ ಎಲ್ಲಿ ಟ್ರೇಡ್ ಆಗಿದೆ ಅದನ್ನ ವ್ಯಾಲ್ಯೂ ಏರಿಯಾ ಅಂತ ಕರೀತಾರೆ. ಈ ವ್ಯಾಲ್ಯೂ ಏರಿಯಾ ಒಳಗಡೆ ಹೈಯೆಸ್ಟ್ ಯಾವ್ದು ಲೋಯೆಸ್ಟ್ ವ್ಯಾಲ್ಯೂ ನಾವೇನ ತಿಳ್ಕೊಬೇಕಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಇಸ್ ಯುವರ್ ವ್ಯಾಲ್ಯೂ ಏರಿಯಾ ಹೈ ಮತ್ತೆ ವ್ಯಾಲ್ಯೂ ಏರಿಯಾ ಲೋ ಅಂತ ಕರೀತಾರೆ. ಓಕೆ, ಸ್ವಲ್ಪ ಕನ್ಫ್ಯೂಷನ್ಸ್ ಬರ್ಬೋದು ಅಲ್ಲಿ ಇಲ್ಲಿ. ವಿಡಿಯೋನ ಮತ್ತೆ ರಿಪೀಟೇಟಿವ್ ನೋಡಿ, ಬಿಕಾಸ್ ಇದು ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿರುವಂತ ಕಾನ್ಸೆಪ್ಟ್. ಅದಕ್ಕೋಸ್ಕರ ನಾನು ನಿಮ್ಗೆ ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡಕ್ಕೆ, ಮಲ್ಟಿಪಲ್ ಟೈಮ್ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ನಾನು ಈ ಒಂದು ಚಾರ್ಟ್ ನ ಅಥವಾ ಈ ಒಂದು ವಾಲ್ಯೂಮ್ ಪ್ರೊಫೈಲ್ ನ Zerodha ಆಗಿರ್ಬೋದು, ಅಬ್ಸ್ಟ್ರಾಕ್ ಆಗಿರ್ಬೋದು, ಅದ್ರ ಮೇಲೆ ಹಾಕಿದ್ಮೇಲೆ ನನಗೆ ಈ ರೀತಿಯ ಒಂದು ಡಿಫಾಲ್ಟ್ ವ್ಯೂ ಬಂತು. ಬಟ್ ಆಕ್ಚುಲಿ ಈ ವಾಲ್ಯೂಮ್ ಪ್ರೊಫೈಲ್
ಸ್ವಲ್ಪ ಡಿಫಿಕಲ್ಟ್ ಕಾನ್ಸೆಪ್ಟ್ ಇರೋದ್ರಿಂದ ಇದನ್ನ ಡಿಫ್ರೆಂಟ್ ಕಲರ್ ಫ್ರೇಮ್ ಅಲ್ಲಿ ಕೊಟ್ಟಿರ್ತಾರೆ. ನನ್ಗೆ ಎನಿವೇ ಅಬ್ಸ್ಟ್ರಾಕ್ಟ್ ಮತ್ತೆ ಜೆರೋಧಾದಲ್ಲಿ ಸಿಗದಿರೋದ್ರಿಂದ ನಾನೇನ್ ಮಾಡಿದೆ, ಗೂಗಲ್ ಅಲ್ಲೇ ಒಂದು ಇಮೇಜ್ ನ ತೆಗೆದು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ರಫ್ ಐಡಿಯಾ ಬರ್ಲಿ ಅಂತ. ಓಕೆ, ಈ ಬೇಸಿಸ್ ಮೇಲೆ ಯಾವ ಸ್ಟಾಕ್ ಇದು, ಓಕೆ ಕಾಮೆಕ್ಸ್ ಅನ್ನೋ ಒಂದು ಸ್ಟಾಕ್, ಫಾರಿನ್ ಸ್ಟಾಕ್ ಅನ್ಕೊಂತೀನಿ, ಇದು ಜಸ್ಟ್ ತೋರಿಸ್ಬಿಡ್ತೀನಿ, ಐಡಿಯಾ ಬರುತ್ತೆ. ಓಕೆ, ಮೊದಲನೇದಾಗಿ ನೋಡಿ ಈ ಚಾರ್ಟ್ ಯಾವ್ದು ಅದು 24 ಮಿನಿಟ್ಸ್ ಸಾರಿ 1 ಡೇ ಟೈಮ್ ಫ್ರೇಮ್ ಅಲ್ಲಿ ತಗೊಂಡಿದ್ದಾರೆ. ಸೊ ಇವರು ಇದ್ರ ಬೇಸಿಸ್ ಮೇಲೆ ನಾವು ಪಾಯಿಂಟ್ ಆಫ್ ಕಂಟ್ರೋಲ್ ಹೆಂಗ್ ಇಡಬೇಕಂತ ಹೇಳಿದ್ರೆ, ನೋಡಿ ಹೈಯೆಸ್ಟ್ ವಾಲ್ಯೂಮ್ ಎಲ್ಲಿ ಟ್ರೇಡ್ ಆಗಿದೆ ನೋಡಿ, ಈ ಒಂದು ಪಾಯಿಂಟ್ ಅಲ್ಲಿ ಹೈಯೆಸ್ಟ್ ಬೈಯಸ್ ಆಗಿದೆ ಅಂತ ಒಂದು ಅರ್ಥ, ಅಥವಾ ಹೈಯೆಸ್ಟ್ ಸೆಲ್ಲಿಂಗ್ ಆಗಿದೆ ಅಂತ, ಡಿಪೆಂಡಿಂಗ್ ಆನ್ ದಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ಇದನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸಹ ಯೂಸ್ ಮಾಡಬಹುದು. ಸೊ ಇದ್ರ ಬೇಸಿಸ್ ಮೇಲೆ ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ 1205 ಅಲ್ಲಿ ಹೈಯೆಸ್ಟ್ ಬೈಯಿಂಗ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಏನಂತ ಹೇಳಿದ್ರೆ ಇಲ್ಲಿಂದ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಹೋಗುತ್ತೆ ಅಂತ ಒಂದು ಅರ್ಥ. ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಬಂತು ನಾನು ಏನ್ ಕಂಡುಹಿಡಿಬೇಕು, ಹೈಯೆಸ್ಟ್ ಏನು ಲೋಯೆಸ್ಟ್ ಏನು. ಸೊ ಹೈಯೆಸ್ಟ್ ಬಂತು, ಲೋಯೆಸ್ಟ್ ಏನು, ಹೈ ಪ್ರೊಫೈಲು ಲೋ ಪ್ರೊಫೈಲು, ನೋಡಿ ಲೋ ಪ್ರೊಫೈಲು ಮತ್ತೆ ಇಲ್ಲಿ ನೋಡಿ ಅದನ್ನ ನಾಟ್ಸ್ ಅಂತ ಸಹ ಕರೀತಾರೆ, ಏನ್ ಕನ್ಫ್ಯೂಷನ್ ಆಗ್ಬೇಡಿ, ಪ್ರೊಫೈಲ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಅದನ್ನ ಸಹ ನೀವು ತಿಳ್ಕೊಂಡ್ಮೇಲೆ ವ್ಯಾಲ್ಯೂ ಏರಿಯಾ ಏನಂತ ಹೇಳಿದ್ರೆ ನೋಡಿ ಈ ಒಂದು ಬಾಕ್ಸ್ ಹಾಕಿದಾರಲ್ಲ, ಇದುವೇ ವ್ಯಾಲ್ಯೂ ಏರಿಯಾ. ಅಂದ್ರೆ ಹೈಯೆಸ್ಟ್ ವಾಲ್ಯೂಮ್ ಟ್ರೇಡ್ ಆಗಿರೋದು, ದಟ್ ಮೀನ್ಸ್ 70% ಅಂತ ವ್ಯಾಲ್ಯೂ ಟ್ರೇಡ್ ಆಗಿರೋದು ಆ ಒಂದು ರೇಂಜ್ ಅಲ್ಲಿ ಅಂತ ತಗೊಂಡು ಬೇಸಿಸ್ ಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಈ ಒಂದು ಪ್ರೈಸ್ 70% ಇದೇ ಒಂದು ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಾನು ಬೈ ಮಾಡ್ತೀನಿ ಅಂತ ನೀವು ಡಿಸಿಷನ್ ತಗೊಂತೀರ. ದಟ್ ಈಸ್ ಯುವರ್ ಏನದು ವ್ಯಾಲ್ಯೂ ಏರಿಯಾ. ಸೊ ವ್ಯಾಲ್ಯೂ ಏರಿಯಾ ಒಳಗಡೆನು ಹೈಯೆಸ್ಟ್ ಲೋಯೆಸ್ಟ್ ಇರುತ್ತೆ, ಕರೆಕ್ಟಾ? ಅದುವೇ ನಮ್ಮ ಈ ಮತ್ತೆ ಲೋ ವ್ಯಾಲ್ಯೂ ನಾಟ್ಸ್ ಮತ್ತೆ ಲೋ ವ್ಯಾಲ್ಯೂ ನೋಟ್ಸ್ ಅಂತ ಏನಿದೆ, ಹೈಯೆಸ್ಟ್ ಮತ್ತೆ ಲೋಯೆಸ್ಟ್ ಸಹ ಅದನ್ನ ನಾವು ನೋಡ್ಬೋದು. ನೋಡಿ ಹೈ ವ್ಯಾಲ್ಯೂ ನೋಟ್ಸ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಈ ವ್ಯಾಲ್ಯೂ ಏರಿಯಾ ಐ, ಇದು ವ್ಯಾಲ್ಯೂ ಏರಿಯಾ ಐ, ವ್ಯಾಲ್ಯೂ ಏರಿಯಾ ಲೋ. ಸೊ ನೋಡಿ ವಿತ್ ಇನ್ ಅ ಫ್ರೇಮ್ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಸಿಗ್ತದೆ ನೋಡಿ. ಇದುವೇ ನಮ್ಮ ವಾಲ್ಯೂಮ್ ಪ್ರೊಫೈಲ್ ನ ಒಂದು ಬೇಸಿಕ್, ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಬಿಕಾಸ್ ನನಗೆ ಜೆರೋಧಾದಲ್ಲಿ ಸಿಕ್ಕಿಲ್ಲ, ಅಪ್ಸ್ಟಾಕ್ ಅಲ್ಲಿ ಸಿಕ್ತಿರೋದ್ರಿಂದ ನಾನು ಆದಷ್ಟು ರಿಸರ್ಚ್ ಮಾಡಿ ಕೊಟ್ಟಿರೋದ್ರಿಂದ ನೀವು ಜಾಸ್ತಿ ಕನ್ಫ್ಯೂಷನ್ ಆಗುವಂತ ನೆಸೆಸಿಟಿ ಬರಬಾರ್ದು. ಇದನ್ನ ಯೂಸ್ ಮಾಡ್ಕೊಂಡು ಸತೀಶ್ ಅವರೇ ನಾನು ಟ್ರೇಡಿಂಗ್ ಹೆಂಗ್ ಮಾಡ್ಬೋದು, ನೀವು ಸಿಂಪ್ಲಿಫೈಡ್ ವರ್ಜನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಮಾಡಿದೀರಾ ಅಂತ ಅನ್ಕೋಬಹುದು. ಕಾಂಪ್ಲಿಕೇಶನ್ ಏನಿಲ್ಲ, ವಿಡಿಯೋನ ಮತ್ತೊಂದ್ಸಲ ನೋಡಿ, ಬಿಕಾಸ್ ಇದು ತುಂಬಾ ಒಳ್ಳೆ ಮತ್ತೆ ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಇನ್ಸ್ಟೆಡ್ ಆಫ್ ವಾಲ್ಯೂಮ್ ಇಲ್ಲಿ ಪ್ರಿಂಟ್ ಆಗೋದ್ರ ಬದಲು ವಾಲ್ಯೂಮ್ ಇಲ್ಲಿ ಪ್ರಿಂಟ್ ಆಗ್ತಿದೆ, ಅದುವೇ ನಮ್ಮ ವಾಲ್ಯೂಮ್ ಪ್ರೊಫೈಲ್. ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಫುಲ್ ಎಷ್ಟು ವಾಲ್ಯೂಮ್ ಟ್ರೇಡ್ ಆಗಿದೆ ಅಂತ ನೀವು ಕಂಡುಹಿಡಿತೀರಾ, ಅದರಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಕಂಡುಹಿಡ್ಕೊಂತೀರಾ. ಅದಾದ್ಮೇಲೆ ಈ ಒಂದು ವಿತ್ ಇನ್ ವಾಲ್ಯೂಮ್ ಅಲ್ಲಿ ಹೈಯೆಸ್ಟ್ ಮ್ಯಾಕ್ಸ್ ಅಥವಾ 70% ಮ್ಯಾಕ್ಸಿಮಮ್ ಎಲ್ಲಿ ಟ್ರೇಡ್ ಆಗಿದೆ ಅಂತ ನೋಡ್ತೀರಾ, ಅದನ್ನು ಬಂದು ವ್ಯಾಲ್ಯೂ ಏರಿಯಾ ಅಂತ ಕರೀತಾರೆ. ಮತ್ತೊಂದ್ಸಲ ನೋಡ್ಕೊಂಡ್ಬಿಡಿ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ವ್ಯಾಲ್ಯೂ ಏರಿಯಾ ಅಂತ ಕರೀತಾರೆ. ಸೊ ಈ ವ್ಯಾಲ್ಯೂ ಏರಿಯಾ ಒಳಗಡೆ ಹೈಯೆಸ್ಟ್ ಲೋಯೆಸ್ಟ್ ಇರುತ್ತೆ, ಅದು ಒಂದು ಪಾಯಿಂಟ್ ಆಗುತ್ತೆ ವ್ಯಾಲ್ಯೂ ಏರಿಯಾ ಅಂತ. ನೋಡಿ ವ್ಯಾಲ್ಯೂ ಏರಿಯಾ ಹೈ, ವ್ಯಾಲ್ಯೂ ಏರಿಯಾ ಲೋ ಅಂತ ನೋಡ್ಕೊಂಡ್ರೆ ಇದೆಲ್ಲ ಆದ್ಮೇಲೆ ಈ ಎಲ್ಲ ಓವರ್ ಆಲ್ ವ್ಯಾಲ್ಯೂ ಬೇಸಿಸ್ ಮೇಲೆ ಇನ್ನು ಮತ್ತು ಟಾಪ್ 1 ಅಲ್ಲಿ ಎಷ್ಟು ಹೈಯೆಸ್ಟ್ ಟ್ರೇಡ್ ಆಗಿದೆ ಅದುವೇ ನಮ್ಮ ಪಾಯಿಂಟ್ ಆಫ್ ಕಂಟ್ರೋಲ್. ಇದನ್ನ ನಾನು ಏನಾದ್ರು ರಿಲಯನ್ಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ. ಹೈಯೆಸ್ಟ್ ವಾಲ್ಯೂಮ್ ನನ್ಗೆ ಈ ಒಂದು ಸ್ಟಾಕ್ ಅಲ್ಲಿ ಇಲ್ಲೇ ಟ್ರೇಡ್ ಆಗಿತ್ತು, ಪಾಯಿಂಟ್ ಆಫ್ ಕಂಟ್ರೋಲ್. ಸೊ ನೋಡಿ ಇದಾದ್ಮೇಲೆ ನೋಡಿ ಸ್ಟಾಕ್ ಎಷ್ಟು ಅಪ್ ಮೂವ್ಮೆಂಟ್ ಆಯ್ತು ನೋಡಿ, 1500 ಇಂದ ಅದಾದ್ರೆ 1800 1900 ಗಂಟ ಹೋಯ್ತು. ಇದನ್ನ ಯೂಸ್ ಮಾಡ್ಕೊಂಡು ಸಹ ನೀವು ಟ್ರೇಡಿಂಗ್ ನ ಮಾಡಬಹುದು. ಇದು 5 ಮಿನಿಟ್ಸ್ ಮತ್ತೆ 1 ಮಿನಿಟ್ ಯೂಸ್, ಸಾರಿ ಇಂಟ್ರಾಡೇಗೆ 5 ಮಿನಿಟ್ಸ್ 10 ಮಿನಿಟ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಕೆಲವೊಂದು ಟೈಮು ಅರ್ಥ ಆಗದಿರೋ ಸಿಚುವೇಶನ್ಸ್ ಬರುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈ ವಾಲ್ಯೂಮ್ ಪ್ರೊಫೈಲ್ ಹೆಲ್ಪ್ ಆಗೋದು. ಬಿಕಾಸ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ, ವಾಲ್ಯೂಮ್ ಪ್ರೊಫೈಲ್ ನಾನು ಜಸ್ಟ್ ಥಿಯರಿಟಿಕಲಿ ಓದಿದೀನಿ ಅನ್ನೋದು ಬಿಟ್ರೆ ಯಾವತ್ತು ಟ್ರೇಡಿಂಗ್ ಮಾಡಿಲ್ಲ ಅನ್ನೋ ಪರ್ಪಸ್ಗೋಸ್ಕರ ನಿಮ್ಗೆ ಹೇಳ್ತಾರೆ. ನೋಡಿ ಇದು ಡೈಲಿ ಟೈಮ್ ಫ್ರೇಮ್ ತಗೊಂಡ್ರೆ ನೋಡಿ ಹೈಯೆಸ್ಟ್ ಟ್ರೇಡಿಂಗ್ ಎಲ್ಲಾಗಿದೆಪ್ಪ, ನೀವೇ ನೋಡಿ ಹೈಯೆಸ್ಟ್ ಟ್ರೇಡಿಂಗ್ ಎಲ್ಲಾಗಿದೆ. ಪಾಯಿಂಟ್ ಆಫ್ ಕಂಟ್ರೋಲ್ 3 ಪಾಯಿಂಟ್ ಆಫ್ ಕಂಟ್ರೋಲ್ ಇದೆ ನೋಡಿ, ಅದರಲ್ಲಿ ಇದೆ ಒಂದು ಹೈಯೆಸ್ಟ್. ಸೊ ಈ ಒಂದು ಪಾಯಿಂಟ್ ನೋಡಿ ಹೈಯೆಸ್ಟ್ ಇಲ್ಲಿ ಬೈ ಮಾಡಿದ್ದಾರೆ. ಹೈಯೆಸ್ಟ್ ಇಲ್ಲಿ ಬೈ ಮಾಡಿದ್ಮೇಲೆ ನೋಡಿ ಸ್ಟಾಕ್ ಇಲ್ಲಿ ನೀವು ಎಂಟು ತಗೊಂಡ್ರೆ ಬ್ರೇಕ್ಔಟ್ ಆದ್ಮೇಲೆ ತಗೊಂಡ್ರೆ ನೋಡಿ ಸೂಪರ್ ಡೂಪರ್ ಪ್ರಾಫಿಟ್. ಎಷ್ಟು 1850 ಇಂದ ಆಲ್ಮೋಸ್ಟ್ 1920 ಗಂಟೆ ತಗೊಳೋದು. ಸೊ ಇದುವೇ ನಮ್ಮ ವಾಲ್ಯೂಮ್ ಪ್ರೊಫೈಲ್ ಬೇಸಿಕ್. ಇದಾದ್ಮೇಲೆ ಇದನ್ನೇ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ಬೋದು ಅಂದ್ರೆ 101% ನೀವು ಸಹ ಮಾಡ್ಬೋದು. ಬಿಕಾಸ್ ಈ ವಾಲ್ಯೂಮ್ ಪ್ರೊಫೈಲ್ ಸೂಪರ್ ಡೂಪರ್ ಇಂಡಿಕೇಟರ್ ಅಂತ ಹೇಳ್ಬೋದು. ಬಿಕಾಸ್ ಏನಂತ ಹೇಳಿದ್ರೆ ಯಾವ ಪ್ರೈಸ್ ಅಲ್ಲಿ ಎಷ್ಟೆಷ್ಟು ವಾಲ್ಯೂಮ್ ಬೈ ಆಗಿದೆ ಅಂತ ನಿಮ್ಗೆ ಐಡಿಯಾ ಬರೋದ್ರಿಂದ ನಿಮ್ಮ ಸ್ಟಾಪ್ ಲಾಸ್ ನ ಎಲ್ಲೆಲ್ಲಿ ಇಡಬೇಕು, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಹೆಂಗ್ ಕಂಡುಹಿಡ್ಕೊಬೇಕು. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೊತ್ತಿಲ್ಲ ಅಂದ್ರೆ ನಾನು ವಿಡಿಯೋಗಳನ್ನ ಹೋಗಿ ನೋಡಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ನೋಡ್ಕೊಂಡು ನಿಧಾನವಾಗಿ ಟ್ರೇಡ್ ಮಾಡೋದ್ರಿಂದ ಲೈವ್ ಮಾರ್ಕೆಟ್ ಅಲ್ಲಿ ಇದು ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಟ್ ಇದು ನೀವು ಪ್ರಾಕ್ಟೀಸ್ ಮಾಡೋ ತುಂಬಾ ಒಳ್ಳೆ ಇಂಡಿಕೇಟರ್ ಅಂತ ಹೇಳ್ಬೋದು ಸ್ನೇಹಿತರೆ ಈ ನಮ್ಮ ವಾಲ್ಯೂಮ್ ಪ್ರೊಫೈಲ್. ಓಕೆ, ಇದು ಬಿಟ್ಟು ಸುಮಾರು ಜನ ಕೇಳ್ಬೋದು, ಸರ್ ಸತೀಶ್ ಅವರೇ ವಾಲ್ಯೂಮ್ ಪ್ರೊಫೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಹೆಂಗೆ ಅಂತ ನೀವು ಕೇಳ್ಬೋದು. ಫೇಸ್ ಇಲ್ಲ ಸೊ ಕೇಳ್ಬೋದು. ಎಕ್ಸಾಕ್ಟ್ಲಿ ಅದಕ್ಕೆ ನಾನು ಹೇಳಿದ್ದು ವಾಲ್ಯೂಮ್ ಪ್ರೊಫೈಲ್ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ವಾಲ್ಯೂಮ್ ಪ್ರೊಫೈಲ್ ನ ಈ ರೀತಿ ಸಹ ಯೂಸ್ ಮಾಡ್ತಾರೆ. ABCD ಅಂತ ನೋಡಿ ಓ ಅಂತ ಕಾಣಿಸ್ತಿದಲ್ಲ, ಇದು ಬಂದು ಓಪನಿಂಗು,
ಇಲ್ಲಿ ಹ್ಯಾಶ್ ಅಂತ ಇದೆಯಲ್ಲ, ಈ ರೀತಿ ಒಂದು ನಂಬರ್ ಅಂತ ನಾವು ಕರಿತಿರಲ್ಲ, ಈ ರೀತಿ ಒಂದು ಬರುತ್ತಲ್ಲ, ಈ ರೀತಿ ಬರುತ್ತಲ್ಲ, ಇದು ನಮ್ಮ ಕ್ಲೋಸ್. ಇಲ್ಲಿದೆ ನೋಡಿ, ಕ್ಲೋಸ್ ಇಲ್ಲಿದೆ, ಓಪನ್ ಇಲ್ಲಿದೆ. ಅಲ್ಲಿಗೆ ಅರ್ಥ ಏನಂತಾರೆ, ಇಲ್ಲಿ ಓಪನ್ ಆಗಿ ಸ್ಟಾಕ್ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯ್ತು ಅವತ್ತಿನ ದಿವಸ. ಸೊ ನೀವು ಕೇಳ್ಬೋದು ABCD ಇದೆಲ್ಲ ಏನೇನಿದೆ, ಆಲ್ಫಾಬೆಟ್ಸ್ ಇದೆ ಏನಂತ ಕೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಎಕ್ಸಾಂಪಲ್ ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ ಪ್ರತಿ ಒಂದು ಎಕ್ಸಾಂಪಲ್ 10 ಪಾಯಿಂಟ್ಸ್ ರೀಚ್ ಆಗಿದ ತಕ್ಷಣ ಒಂದೊಂದು ಕ್ಯಾಂಡಲ್ ಪ್ರಿಂಟ್ ಆಗ್ಬೇಕು ಅಂತ ನೀವು ಏನಾದ್ರು ನಿಮ್ಮ ಟೈಮ್ ಫ್ರೇಮ್ ಅಲ್ಲಿ ರೆಂಕೋಲ್ ಡಿಸೈನ್ ಮಾಡಿದ್ರೆ ಸೇಮ್ ಅದೇ ರೀತಿ ಇದು ಪ್ರಿಂಟ್ ಆಗುತ್ತೆ. ಎವ್ರಿ 10 ಪಾಯಿಂಟ್ಸ್ ಅಚೀವ್ ಆಗ್ತಾ ಆಗ್ತಾ ABCD ಅಂತ ಪ್ರಿಂಟ್ ಆಗ್ತಾ ಹೋಗುತ್ತೆ. ಅದುವೇ ನಮ್ಮ ಈ ವಾಲ್ಯೂಮ್ ಪ್ರೊಫೈಲ್ ನ ಮತ್ತೊಂದು ವ್ಯೂ. ಓಕೆ, ಇಲ್ಲೂ ಸಹ ನೋಡ್ಬೋದು ನೀವು, ಪಾಯಿಂಟ್ ಆಫ್ ಕಂಟ್ರೋಲ್ ಇದೆ, ಹೈ ವಾಲ್ಯೂಮು, ಲೋ ವಾಲ್ಯೂಮು, ವ್ಯಾಲ್ಯೂ ಏರಿಯಾ ಸಹ ಇಲ್ಲೂ ಸಹ ಸಿಗುತ್ತೆ. ಇದ್ರ ಬೇಸಿಸ್ ಮೇಲೆ ಸಹ ನೋಡ್ಕೊಂಡು ನೀವು ಟ್ರೇಡಿಂಗ್ ನ ಮಾಡ್ಬೋದು. ಅದ್ರ ಬೇಸಿಸ್ ಮೇಲೆ ನಾ ಮತ್ತೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನಮ್ಮ ವಾಲ್ಯೂಮ್ ಪ್ರೊಫೈಲ್ ಈ ರೀತಿಯ ಚಾರ್ಟ್ ಯೂಸ್ ಮಾಡಿದ್ರೆ ನಮ್ಗೆ ಕೆಲವೊಂದು ಟೈಮು ಈ ವ್ಯೂಸ್ ಗಳು ಬಿ ತರ ಕಾಣಿಸುತ್ತೆ, ಕೆಲವೊಂದು ಟೈಮ್ ಇದು ಪಿ ತರ ಕಾಣಿಸುತ್ತೆ, ಕೆಲವೊಂದು ಟೈಮ್ ಐ ತರ ಕಾಣಿಸುತ್ತೆ, ಕೆಲವೊಂದು ಟೈಮ್ ಡಿ ತರ ಕಾಣಿಸುತ್ತೆ. ನೋಡಿ, ಇದು ಪಿ ತರ ಕಾಣಿಸುತ್ತೆ, ನೋಡಿ ಪಿ ತರ ಕಾಣಿಸುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಸಹ ಸುಮಾರು ಜನ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತಾರೆ. ಬಟ್ ಇದಕ್ಕೆ ಬೇಕಾಗಿರೋದು ಒಳ್ಳೆ ಪ್ರಾಕ್ಟೀಸ್. ನಾ ಈ ಒಂದು ಬೇಸಿಕ್ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ, ಕನ್ಫ್ಯೂಷನ್ಸ್ ಆಗ್ತಿದೆ ನಾವು ಪರ್ಪಸ್ಗೋಸ್ಕರಕ್ಕೆ. ಮತ್ತೊಂದು ಸಿಂಪಲ್ ವರ್ಷನ್ ಸಮರೈಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಸುಮಾರು ಸಬ್ಸ್ಕ್ರೈಬರ್ಸ್ ಫ್ರೆಶರ್ಸ್ ಆಗಿರೋದ್ರಿಂದ ಟ್ರೇಡಿಂಗ್ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ಹೇಳ್ತಾ ಇದೀನಿ. ಸೊ ರಿವಿಷನ್ ಏನಂತ ಹೇಳಿದ್ರೆ, ಯಾವುದೇ ಒಂದು ಕ್ಯಾಂಡಲ್ಸ್ ವಾಲ್ಯೂಮ್ಸ್ ಇಲ್ಲಿ ಪ್ರಿಂಟ್ ಆಗೋಬಹುದು, ಟೈಮ್ ಬೇಸಿಸ್ ಮೇಲೆ ಪ್ರಿಂಟ್ ಆಗೋಬಹುದು, ಪ್ರೈಸ್ ಬೇಸಿಸ್ ಮೇಲೆ ಪ್ರಿಂಟ್ ಆಗ್ಬೇಕು ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ವಾಲ್ಯೂಮ್ ಪ್ರೊಫೈಲ್ ಇನ್ ವೆರಿ ವೆರಿ ಸಿಂಪಲ್ ಮ್ಯಾನರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ. ಓಕೆ, ಸೊ ಯೂಸ್ ಮಾಡ್ಕೊಳ್ಳಿ, ನೋಡಿ ಹೆಂಗ್ ಅಕ್ಯುರೇಸಿ ಬರುತ್ತೆ ಅಂತ, ಅದ್ರ ಬೇಸ್ ಮೇಲೆ ಟ್ರೇಡಿಂಗ್ ಮಾಡಿ. ಸೊ ಫ್ಯೂಚರ್ ಏನೋ ಪಾಸಿಬಲ್ ನಮ್ಗೆ ಮತ್ತೆ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಈ ವಾಲ್ಯೂಮ್ ಪ್ರೊಫೈಲ್ ನ ಯೂಸ್ ಮಾಡ್ಕೊಂಡು ಬೈ ಎಲ್ ಮಾಡ್ಬೋದು, ಸೆಲ್ ಎಲ್ ಮಾಡ್ಬೋದು ಅಂತ ನಾನೊಂದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಯಾರು ಆ ರೀತಿ ಒಂದು ವಿಡಿಯೋ ಬೇಕಂದ್ರೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಕ್ವೈರ್ಮೆಂಟ್ ಹಾಕಿ ಖಂಡಿತವಾಗಿ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಾನು ಮಾಡಿಲ್ಲ ಪರವಾಗಿಲ್ಲ, ಕಲ್ತ್ಕೊಂಡು ನಿಮ್ಗೆ ಶೇರ್ ಮಾಡ್ತೀನಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನೀವು ಕಲ್ತ್ಕೊಂಡು ಬೇರೆಯವ್ರು ಶೇರ್ ಮಾಡ್ಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇದು ನಮ್ಮ ಇವತ್ತಿನ ವಿಡಿಯೋ ಸ್ನೇಹಿತರೆ. ಸೊ ಬೇರೆ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇತ್ತಂದ್ರೆ ಈ ವಿಡಿಯೋದ ಕಮೆಂಟ್ಸ್ ಕೆಳಗಡೆ ಮಾತ್ರ ಹಾಕಿ. ವಾಟ್ಸ್ಆಪ್ ಮತ್ತೆ ಏನಾದ್ರು ಮಾಡ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಅಕೌಂಟ್ ಓಪನಿಂಗ್ಗೆ ಅಥವಾ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ಗೆ ಅಥವಾ ಟ್ರೇಡಿಂಗ್ ಪರ್ಪಸ್ ಮಾತ್ರ ನೀವು ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸೂಪರ್ ಟಾಪಿಕ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ.